ಮೆಟ್ರೋದಲ್ಲಿ ಕಿಡಿಗೇಡಿಗಳಿಂದ ಇದೆಂಥ ನೀಚ ಕೃತ್ಯ ಹಾಗಾದ್ರೆ. ರಹಸ್ಯವಾಗಿ ಮೆಟ್ರೋದಲ್ಲಿ ಯುವತಿಯರ ವಿಡಿಯೋಗಳನ್ನು ಮಾಡಿಕೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ. ಮೊಬೈಲ್ನಲ್ಲಿ ಯುವತಿಯರು ಮತ್ತು ಮಹಿಳೆಯರನ್ನ ವಿಡಿಯೋವನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ವಿಕೃತಿಯನ್ನು ಮೆಲ್ತಾ ಇರುವಂಥದ್ದು. ಮೆಟ್ರೋ ಚಿಕ್ಸ್ ಅನ್ನುವಂತಹ ಅಕೌಂಟ್ನಲ್ಲಿ ಈಗ ಅಪ್ಲೋಡ್ ಆಗಿದೆ. ಏಪ್ರಿಲ್ 11ರಿಂದ ಇನ್ಸ್ಟಾದಲ್ಲಿ ವಿಡಿಯೋ ಈಗ ಅಪ್ಲೋಡ್ ಆಗಿದೆ. ಸದ್ಯ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಪ್ರತಿದಿನ 8ರಿಂದ 10 ಲಕ್ಷ ಮೆಟ್ರೋ ಪ್ರಯಾಣಿಕರು ಓಡಾಡ್ತಾ ಇರ್ತಾರೆ. ಸಾಕಷ್ಟು ಜನ ಯುವತಿಯರು ಮಹಿಳೆಯರು ಕೂಡ ಅದರಲ್ಲಿ ಓಡಾಡ್ತಾ ಇರ್ತಾರೆ. ಮಹಿಳೆಯರು ಮತ್ತು ಯುವತಿಯರನ್ನೇ ಗುರಿಯಾಗಿಸಿಕೊಂಡು ವಿಡಿಯೋ ಮಾಡ್ತಾ ಇರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಕೊಡ್ತಾ ಹೋಗ್ತಾರೆ. ಲಕ್ಷ್ಮಿ, ಪ್ರತಿದಿನ ನಮ್ಮ ಮೆಟ್ರೋದಲ್ಲಿ 8ರಿಂದ 10 ಲಕ್ಷ ಪ್ರಯಾಣಿಕರು ಓಡಾಡ್ತಾ ಇರ್ತಾರೆ. ಅದರಲ್ಲಿ ಮಹಿಳೆಯರು, ಮಕ್ಕಳಿಂದ ಹಿಡಿದು ವಯೋವೃದ್ಧರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಓಡಾಡ್ತಾ ಇರ್ತಾರೆ. ಇದರ ಮಹಿಳೆಯರು ಮತ್ತು ಯುವತಿಯರನ್ನೇ ಟಾರ್ಗೆಟ್ ಮಾಡಿ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಮೆಟ್ರೋ ಏನು ಕ್ರಮ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದೆ ಅಂತ ಲಕ್ಷ್ಮಿ? ಎಸ್ ಸಚಿನ್, ಈ ಎಲ್ಲ ಬೆಳವಣಿಗೆಗಳನ್ನ ನೋಡೋದಾದ್ರೆ ಏನು ನಮ್ಮ ಮೆಟ್ರೋ ಏನು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಮನರಂಜನೆಗೆ ಒಂದು ತಾಣವಾಗಿರುವಂತದ್ದು, ಮಾಹಿತಿಗೆ ಒಂದು ತಾಣವಾಗಿರುವಂತದ್ರ ಜೊತೆಗೆ ಜನರು ತಮ್ಮ ಕಲೆಯನ್ನ ಹೊರಗಾಕುವುದಕ್ಕೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಇರುವಂತದ್ದು. ಅದರಲ್ಲಿ ಸ್ಪೆಷಲ್ ಇನ್ಸ್ಟಾಗ್ರಾಮ್ ಅಂತೂ ಇವತ್ತಿಗೆ ಭಾರಿ ಸದ್ದು ಮಾಡ್ತಾ ಇರುವಂತದ್ದು. ಆದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಇಂತಹ ಅಕೌಂಟ್ಗಳು ಇತ್ತೀಚೆಗೆ ಒಂದಾದ ಮೇಲೆ ಒಂದರಂತೆ ಕಂಡು ಬರ್ತಾ ಇರುವಂತದ್ದು. ಇದು ಏನು ನಮ್ಮ ಮೆಟ್ರೋ ಕ್ಲಿಕ್ಸ್ ಅನ್ನುವಂಥದ್ದು, ಇದರ ಜೊತೆಗೆ ಇನ್ನೊಂದು ಹೆಸರು ನಮ್ಮ ಮೆಟ್ರೋ ಚಿಕ್ಸ್ ಅನ್ನುವಂತ 2 ನೇಮ್ಗಳಲ್ಲಿ ಅಕೌಂಟ್ ತೆಗೆದಿರುವಂತಹದ್ದು. ಈ ಅಕೌಂಟ್ ಅಲ್ಲಿ ನಮ್ಮ ಮೆಟ್ರೋದಲ್ಲಿ ಓಡಾಡುವಂತಹ ಮಹಿಳೆಯರ ವಿಡಿಯೋಗಳನ್ನ ಮಾತ್ರ ಅಪ್ಲೋಡ್ ಮಾಡುವುದಕ್ಕೆ ಮುಂದಾಗಿರುವಂತಹದ್ದು. ಅದರ ಜೊತೆಗೆ ಇದು ಶುರುವಾಗಿ ಕೇವಲ ಏನು 1.5 ತಿಂಗಳಾಯ್ತು. ಏಪ್ರಿಲ್ 10ರಂದು ಇದು ಶುರುವಾಗಿದೆ. ಈ ಅಕೌಂಟ್ ಅಲ್ಲಿ 10 ವಿಡಿಯೋಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದಾರೆ. ಅದರ ಬಳಿಕ ಇದಕ್ಕೆ 5,000 ಚಿಲ್ಲರೆಯಷ್ಟು ಜನರು ಅಕೌಂಟ್ ಅನ್ನ ಫಾಲೋ ಮಾಡ್ತಾ ಇರುವಂತದ್ದು. ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಮೆಟ್ರೋದಲ್ಲಿ ಸಾಕಷ್ಟು ಜನರು ಓಡಾಡುವಂತಹ ವಿಡಿಯೋಗಳನ್ನ, ಅದರಲ್ಲೂ ಸ್ಪೆಷಲಿ ಮಹಿಳೆಯರ ವಿಡಿಯೋಗಳನ್ನ ರಹಸ್ಯವಾಗಿ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ. ಅದು ಶೇರ್ ಆಗ್ತಾ ಇದೆ. ಇದು ಮಹಿಳೆಯರು ಯಾರಿಗೂ ಗೊತ್ತಿಲ್ಲ, ಅವ್ರು ಯಾವ ರೀತಿಯಾಗಿ ಹೋಗ್ತಿರ್ತಾರೋ, ಯಾವ ರೀತಿಯಾಗಿ ಮೆಟ್ರೋದಲ್ಲಿ ಕೂತಿರ್ತಾರೋ, ಅದು ಯಾವುದು ಗೊತ್ತಾಗದೆ ರೀತಿಯಲ್ಲಿ ವಿಡಿಯೋನ ಮಾಡಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇರುವಂತದ್ದು. ಇದನ್ನ ಗಮನಿಸಿರುವಂತಹ ಏನು ಸಾರ್ವಜನಿಕರಿದ್ದಾರೆ, ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಅವರು ಸಹ ಹರಿಬಿಡ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಸಹ ಇದು ನಮ್ಮ ಮೆಟ್ರೋ BMRCL ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ. ಇದೀಗ BMRCL ಅಕೌಂಟ್ಗೆ ಟ್ಯಾಗ್ ಮಾಡಿ ಜನರು ಒಂದು ಆಕ್ರೋಶವನ್ನ ಹೊರಹಾಕುವಂತಹ ವಿಡಿಯೋಗಳನ್ನ ಮಾಡಿ ಮುಂದಾಗ್ತಾ ಇರುವಂತದ್ದು. ಸೊ ಇದನ್ನ ಪೊಲೀಸ್ ಅವ್ರಿಗೂ ಸಹ ಗೊತ್ತಾಗಬೇಕು, ಸೈಬರ್ ಅವರು ಸಹ ಇದಕ್ಕೆ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ಈಗ ಏನು ಜನರು ತಮ್ಮ ಆಕ್ರೋಶವನ್ನ ವಿಡಿಯೋಗಳ ಮೂಲಕ ಹೊರ ಹಾಕ್ತಾ ಇರುವಂತದ್ದು. ಇನ್ನಾದ್ರೂ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆ ಜೊತೆಗೆ ಸೋಷಿಯಲ್ ಮೀಡಿಯಾದವರು ಏನ್ ಮಾಡ್ತಾರೆ, ಇದು ಏನು ನಮ್ಮ ಮೆಟ್ರೋ ಅಧಿಕಾರಿಗಳು ಏನಾದ್ರು ಕ್ರಮ ಕೈಗೊಳ್ತಾರಾ ಅನ್ನುವಂಥದ್ದು ನಾವು ಕಾದ್ ನೋಡ್ಬೇಕಾಗಿರುವಂತದ್ದು. ಸಚಿನ್, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಪ್ರತಿನಿತ್ಯ 8ರಿಂದ 10 ಲಕ್ಷ ಪ್ರಯಾಣಿಕರು ಓಡಾಡ್ತಾ ಇರ್ತಾರೆ. ನಮ್ಮ ಮೆಟ್ರೋ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಕಿಡಿಗೇಡಿಗಳ ವಿರುದ್ಧವಾಗಿ ಒಂದು ಸೂಕ್ತ ಕ್ರಮಕ್ಕೆ ಈಗ ನಮ್ಮ ಮೆಟ್ರೋ ಮುಂದಾಗಲೇಬೇಕಾಗ್ತದೆ.